ನಮಸ್ಕಾರ. ಎಲ್ಲರಿಗೂ ಸ್ವಾಗತ. ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂದ ತಕ್ಷಣ ಭೂಗೋಳಶಾಸ್ತ್ರದ ಪ್ರಶ್ನೆಗಳು ಸ್ವಲ್ಪ ಗೊಂದಲ ಮೂಡಿಸುತ್ತಾ? ಚಿಂತೆ ಬೇಡ. ಬನ್ನಿ, ಇವತ್ತು ಒಂದು ಪ್ರಶ್ನೆಯನ್ನು ಇಟ್ಕೊಂಡು ಅದನ್ನ ಹೇಗೆ ಸುಲಭವಾಗಿ ಪರಿಹರಿಸಬಹುದು ಅನ್ನೋ ತಂತ್ರವನ್ನ ಕಲಿಯೋಣ. ಸರಿ, ಈಗ ಸ್ಕ್ರೀನ್ ಮೇಲೆ ನೋಡಿ. ಇದು ನೇರವಾಗಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಿಂದ ತೆಗೆದುಕೊಂಡಿರೋ ಪ್ರಶ್ನೆ. ನೋಡೋಕೆ ಸ್ವಲ್ಪ ಟ್ರಿಕಿ ಅನ್ಸ್ಕೋದು ಅಲ್ವಾ? ಆದ್ರೆ ನಾವು ಒಟ್ಟಿಗೆ ಸೇರಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಇದನ್ನ ಸರಳವಾಗಿ ಬಿಡಿಸೋಣ. ನೋಡಿ, ಈ ತರಹದ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಕೇವಲ ವಿಷಯಗಳನ್ನ ಬಾಯ್ಪಾಠ ಮಾಡಿದ್ರೆ ಸಾಕಾಗಲ್ಲ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ದೇಶದ ದ್ವೀಪಗಳ ಬೇಸಿಕ್ ಜಾಗ್ರಫಿಯನ್ನ, ಅಂದ್ರೆ ಅದರ ಅಡಿಪಾಯವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಸರಿ, ಹಾಗಾದ್ರೆ ಮೊದಲು ನಾವು ದ್ವೀಪಗಳಲ್ಲಿರೋ ಎರಡು ಮುಖ್ಯ ಪ್ರಕಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂದ್ರೆ ಇಲ್ಲೇ ತುಂಬಾ ಜನ ಗೊಂದಲ ಮಾಡ್ಕೊಳ್ಳೋದು. ಒಂದು ಜ್ವಾಲಾಮುಖಿ ದ್ವೀಪಗಳು, ಇನ್ನೊಂದು ಹವಳದ ದ್ವೀಪಗಳು. ಇಲ್ಲಿರೋ ಕುತೂಹಲಕಾರಿ ವಿಷಯ ಏನು ಗೊತ್ತಾ? ನಮ್ಮ ಭಾರತದಲ್ಲಿ ಈ ಎರಡೂ ತರಹದ ದ್ವೀಪಗಳೂ ಇವೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಜ್ವಾಲಾಮುಖಿಯಿಂದ ಉಂಟಾದ್ರೆ, ಲಕ್ಷದ್ವೀಪ ದ್ವೀಪಗಳು ಹವಳಗಳಿಂದ ಅಂದ್ರೆ ಕೋರಲ್ಸ್ನಿಂದ ರೂಪುಗೊಂಡಿವೆ. ಹಾಗಾದ್ರೆ ಒಟ್ಟು ಎಷ್ಟು ದ್ವೀಪಗಳು? ಇದು ಒಂದು ಬಹಳ ಮುಖ್ಯವಾದ ಸಂಖ್ಯೆ. ನಮ್ಮ ದೇಶದ ಆಡಳಿತದಲ್ಲಿ ಒಟ್ಟು 247 ದ್ವೀಪಗಳಿವೆ. ಇದರಲ್ಲಿ 204 ದ್ವೀಪಗಳು ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿದ್ರೆ, ಇನ್ನು 43 ಲಕ್ಷದ್ವೀಪದಲ್ಲಿದೆ. ಈ ಬೇಸಿಕ್ ಕಾನ್ಸೆಪ್ಟ್ಸ್ಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಯಾವುದೇ ಮಲ್ಟಿಪಲ್ ಚಾಯ್ಸ್ ಪರೀಕ್ಷೆಗೆ ಒಂದು ಸೀಕ್ರೆಟ್ ವೆಪನ್ ಸಿಕ್ಕ ಹಾಗೆ. ಅದೇನೋ ಅಂದ್ರೆ ಪವರ್ ಆಫ್ ಎಲಿಮಿನೇಷನ್. ಬನ್ನಿ, ಈ ಎಲಿಮಿನೇಷನ್ ತಂತ್ರವನ್ನು ಗ್ಲೋಬಲ್ ಲೆವೆಲ್ನಲ್ಲಿ ಹೇಗೆ ಅಪ್ಲೈ ಮಾಡ್ಬೋದು ಅಂತ ನೋಡೋಣ. ಒಂದು ಕ್ಲಾಸಿಕ್ ಪರೀಕ್ಷಾ ವಿಷಯ ತೆಗೆದುಕೊಳ್ಳೋಣ, ಆಸ್ಟ್ರೇಲಿಯಾದ ಗ್ರೇಟ್ ಬ್ಯಾರಿಯರ್ ರೀಫ್. ಇದರ ಬಗ್ಗೆ ಪ್ರಶ್ನೆಗಳು ಪದೇ ಪದೇ ಬರ್ತಾನೇ ಇರ್ತವೆ. ನೋಡಿ, ನಮ್ಗೆ ಒಂದು ವಿಷಯ ಖಚಿತವಾಗಿ ಗೊತ್ತು. ಗ್ರೇಟ್ ಬ್ಯಾರಿಯರ್ ರೀಫ್ ಅನ್ನೋದು ಒಂದು ಕೋರಲ್ ರೀಫ್, ಅಂದ್ರೆ ಹವಳದ ಬಂಡೆ. ಹಾಗಿದ್ದ ಮೇಲೆ ಅದನ್ನ ಜ್ವಾಲಾಮುಖಿಯಿಂದ ಆಗಿದೆ ಅಂತ ಹೇಳೋ ಯಾವುದೇ ಸ್ಟೇಟ್ಮೆಂಟ್ ತಕ್ಷಣವೇ ತಪ್ಪು ಅಂತ ನಿರ್ಧರಿಸಬಹುದು. ಸಿಂಪಲ್. ಸೊ ಇಲ್ಲಿ ನಾವು ಕಲಿಯಬೇಕಾಗಿರೋದು ಈ ಸಿಂಪಲ್ 3 ಹಂತದ ವಿಧಾನವನ್ನ. ಮೊದಲನೇದು ಆಂಕರ್, ಅಂದ್ರೆ ನಮಗೆ ಪಕ್ಕಾ ಸರಿ ಅಂತ ಗೊತ್ತಿರೋ ಒಂದು ಫ್ಯಾಕ್ಟ್ ಮೇಲೆ ನಿಲ್ಲೋದು. ಎರಡನೇದು ಕಾಂಟ್ರಾಡಿಕ್ಟ್, ಆ ಫ್ಯಾಕ್ಟ್ಗೆ ವಿರುದ್ಧವಾಗಿರೋ ಆಯ್ಕೆಗಳು ಯಾವುದು ಅಂತ ಹುಡುಕೋದು. ಕೊನೆಯದಾಗಿ ಮೂರನೇದು ಎಲಿಮಿನೇಟ್, ಆ ತಪ್ಪು ಆಯ್ಕೆಗಳನ್ನ ತೆಗೆದುಹಾಕೋದು. ಅಷ್ಟೇ. ಬನ್ನಿ, ಈಗ ಒಂದು ಕ್ವಿಕ್ ವರ್ಲ್ಡ್ ಟೂರ್ ಹೋಗಿ ಬರೋಣ. ಈ ವಿಧಾನ ಬಳಸಿ ಪರೀಕ್ಷೆಗೆ ಬೇಕಾದ ಹಾಗೆ ನಮ್ಮ ಕಾನ್ಸೆಪ್ಚುಯಲ್ ಮ್ಯಾಪ್ ಅನ್ನ ಹೇಗೆ ಸ್ಟ್ರಾಂಗ್ ಮಾಡ್ಕೋಬಹುದು ಅಂತ ನೋಡೋಣ. ಮೊದಲನೇ ಸ್ಟಾಪ್ ಗ್ಯಾಲಪಗೋಸ್ ದ್ವೀಪಗಳು. ಇದು ಪರೀಕ್ಷೆಗಳಲ್ಲಿ ತುಂಬಾನೇ ಕೇಳಿಬರೋ ಒಂದು ಟಾಪಿಕ್. ನೋಡಿ, ಈ ದ್ವೀಪಗಳು ಈಕ್ವೆಡಾರ್ ದೇಶಕ್ಕೆ ಸೇರಿದ್ದು ಅನ್ನೋ ಒಂದೇ ಒಂದು ಕೀ ಫ್ಯಾಕ್ಟ್ ಗೊತ್ತಿದ್ರೆ ಸಾಕು. ಅದನ್ನ ಬೇರೆ ಯಾವುದಾದ್ರೂ ದೇಶಕ್ಕೆ ಲಿಂಕ್ ಮಾಡೋ ಯಾವುದೇ ಆಯ್ಕೆ ಇದ್ರೂ ಅದನ್ನ ತಕ್ಷಣ ಎಲಿಮಿನೇಟ್ ಮಾಡ್ಬಿಡ್ಬೋದು. ಅಷ್ಟು ಸುಲಭ. ಇದೇ ಲಾಜಿಕ್ ಫಾಕ್ಲ್ಯಾಂಡ್ ದ್ವೀಪಗಳ ತರಹ ಪ್ರಾದೇಶಿಕ ವಿವಾದಗಳ ಬಗ್ಗೆ, ಅಂದ್ರೆ ಟೆರಿಟೋರಿಯಲ್ ಡಿಸ್ಪ್ಯೂಟ್ಸ್ ಬಗ್ಗೆ ಬರುವ ಟ್ರಿಕ್ಕಿ ಪ್ರಶ್ನೆಗಳಿಗೂ ಅಪ್ಲೈ ಆಗತ್ತೆ. ಇಲ್ಲಿ ನಾವು ನೆನ್ಪಿಟ್ಕೋಬೇಕಾದ ಮುಖ್ಯ ವಿಷಯ ಅಂದ್ರೆ ಈ ದ್ವೀಪಗಳಿಗಾಗಿ ಅರ್ಜೆಂಟೀನಾ ಮತ್ತು ಯುಕೆ ನಡುವೆ ನಡೀತಿರೋ ವಿವಾದ. ಈ ಒಂದು ಪಾಯಿಂಟ್ ಗೊತ್ತಿದ್ರೆ ಅದರ ರಾಜಕೀಯ ಸ್ಥಿತಿಯ ಬಗ್ಗೆ ಬರೋ ಪ್ರಶ್ನೆಗಳನ್ನ ಸುಲಭವಾಗಿ ಎದುರಿಸ್ಬೋದು. ಸರಿ, ಈ ಎಲ್ಲ ವಿಧಾನ ಕಲಿತ ಮೇಲೆ ನಾವು ಮತ್ತೆ ನಮ್ಮ ಮೊದಲನೇ ಚಾಲೆಂಜ್ಗೆ ವಾಪಸ್ ಬರೋಣ. ಡಂಕನ್ ಪಾಸ್ ಪ್ರಶ್ನೆ. ಈ ಸಲ ಅದನ್ನ ಪಕ್ಕಾ ಕಾನ್ಫಿಡೆನ್ಸ್ನಿಂದ ಸಾಲ್ವ್ ಮಾಡೋಣ. ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ 24 ದ್ವೀಪಗಳಿದ್ರೂ ನಾವು ಕೇವಲ 7 ಮುಖ್ಯ ದ್ವೀಪಗಳ ಮೇಲೆ ಫೋಕಸ್ ಮಾಡಿದ್ರೆ ಸಾಕು. ಇವು ಉತ್ತರದಿಂದ ದಕ್ಷಿಣಕ್ಕೆ ಒಂದರ ನಂತರ ಒಂದು ಜೋಡಣೆಯಾಗಿವೆ. ಮೊದಲು ಎಲ್ಲಕ್ಕಿಂತ ದೊಡ್ಡ ವಿಭಜನೆಯನ್ನ ಅರ್ಥ ಮಾಡ್ಕೊಳ್ಳೋಣ. ಅದುವೇ 10 ಡಿಗ್ರಿ ಚಾನೆಲ್. ಇದು ಅಂಡಮಾನ್ ಸಮೂಹವನ್ನು ನಿಕೋಬಾರ್ ಸಮೂಹದಿಂದ ಬೇರ್ಪಡಿಸುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಈಗ ಈ ಮ್ಯಾಪ್ ಅನ್ನ ಗಮನವಿಟ್ಟು ನೋಡಿ. ಇದೇ ನಮ್ಗೆ ಉತ್ತರವನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಡಂಕನ್ ಪಾಸ್ ಅನ್ನೋದು ದಕ್ಷಿಣ ಆಂಡಮಾನ್ ಅಂದ್ರೆ ಸೌತ್ ಆಂಡಮಾನ್ ಅನ್ನು ಲಿಟಲ್ ಆಂಡಮಾನ್ನಿಂದ ಬೇರ್ಪಡಿಸೋ ಒಂದು ಜಲಸಂಧಿ. ನೋಡಿದ್ರಲ್ಲ, ಮ್ಯಾಪ್ ಅನ್ನ ಲಾಜಿಕಲ್ ಆಗಿ ಅರ್ಥ ಮಾಡ್ಕೊಂಡ್ರೆ ಸರಿಯಾದ ಉತ್ತರ ತಾನಾಗೆ ಸಿಗುತ್ತೆ. ಇಲ್ಲಿ ಬೈಪಾಠ ಮಾಡೋ ಅವಶ್ಯಕತೆನೇ ಇಲ್ಲ. ಕಾನ್ಸೆಪ್ಟ್ ಕ್ಲಿಯರ್ ಆಗಿದ್ರೆ ಸಾಕು. ಸರಿ, ಈಗ ನಿಮ್ಮ ಸರದಿ. ಈ ಹೊಸ ಕೌಶಲ್ಯವನ್ನು ಟೆಸ್ಟ್ ಮಾಡೋಕೆ ಇಲ್ಲಿದೆ ಒಂದು ಅಂತಿಮ ಪ್ರಶ್ನೆ. ವಿಶ್ವ ಭೂಗೋಳದ ಬಗ್ಗೆ ನಿಮ್ಮ ಜ್ಞಾನವನ್ನು ಬಳಸಿ ಮತ್ತು ಮುಖ್ಯವಾಗಿ ನಾವು ಕಲಿತ ಎಲಿಮಿನೇಷನ್ ವಿಧಾನವನ್ನು ಅಪ್ಲೈ ಮಾಡಿ ಈ ಪ್ರಶ್ನೆಗೆ ಉತ್ತರ ಕಂಡುಹಿಡಿಯೋಕೆ ಟ್ರೈ ಮಾಡಿ. ಬಾಸ್ ಜಲಸಂಧಿ ಎಲ್ಲಿದೆ? ಸೊ ನಾವು ಇವತ್ತು ಕಲ್ತ ಪಾಠ ಏನು ಅಂದ್ರೆ, ಭೂಗೋಳಶಾಸ್ತ್ರ ಅಂದ್ರೆ ಕೇವಲ ನಕ್ಷೆಗಳನ್ನ ಜಾಗಗಳನ್ನ ಬಾಯ್ಪಾಠ ಮಾಡೋದಲ್ಲ. ಬದಲಿಗೆ ನಮ್ಮ ಜಗತ್ತನ್ನು ರೂಪಿಸುವ ಸಂಪರ್ಕಗಳನ್ನ,
ಸಂಬಂಧಗಳನ್ನ ಅರ್ಥ ಮಾಡ್ಕೊಳ್ಳೋದು. ಈ ವಿಚಾರದ ಬಗ್ಗೆ ಯೋಚನೆ ಮಾಡಿ. ನಮ್ಮ ಜಗತ್ತನ್ನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಅದರಲ್ಲಿರೋ ಕಥೆಗಳನ್ನ ಅರ್ಥ ಮಾಡ್ಕೊಳ್ಳೋದು.